ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಪ್ರೇಮಿ. ಆದರೆ ಇತ್ತೀಚೆಗೆ ಹೆಚ್ಚು ಸಿನಿಮಾಗಳನ್ನು ನೋಡುತ್ತಿಲ್ಲ. ಅದಕ್ಕೆ ಕಾರಣಗಳು ಇಲ್ಲದಿಲ್ಲ. ನಾನು ನಿರ್ದೇಶಕರ ಅಭಿಮಾನಿಯಲ್ಲ, ನಾನು ನಟರ ಅಭಿಮಾನಿ. ಕನ್ನಡದ ಹೊರನಟ, ನಟ ಸಾರ್ವಭೌಮ ಡಾಕ್ಟರ್ ರಾಜ್‌ಕುಮಾರ್ ನನ್ನ ಸರ್ವಕಾಲಿಕ ನಟ. ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್‌ಕುಮಾರ್. ನಾನು ಅವರ ಹೆಚ್ಚು ಕಡಿಮೆ ಎಲ್ಲ ಚಿತ್ರಗಳನ್ನು ನೋಡಿದ್ದೇನೆ. ರಾಜ್‌ಕುಮಾರ್ ಅವರ ನಂತರ ನನಗೆ ಬಹಳ ಇಷ್ಟವಾಗುವ ನಟ ಅಮಿತಾಬ್ ಬಚ್ಚನ್. ರಾಜ್‌ಕುಮಾರ್ ಮತ್ತು ಅಮಿತಾಬ್ ಬಚ್ಚನ್ ನಟಿಸಿರುವ ಅನೇಕ ಚಿತ್ರಗಳನ್ನು ನಾನು 10 ಸಲ ನೋಡಿದ್ದೇನೆ. ಆದರೆ ರಾಜ್‌ಕುಮಾರ್ ಅವರ ನಿಧನದ ನಂತರ ನಾನು ಹೆಚ್ಚು ಕನ್ನಡ ಚಲನಚಿತ್ರಗಳನ್ನು ನೋಡಿಲ್ಲ. ಆದರೆ ಪುನೀತ್ ರಾಜ್‌ಕುಮಾರ್ ಅವರ ಚಿತ್ರಗಳನ್ನು ನೋಡ್ತಿದ್ದೆ. ಈಗ ಅವರು ನಮ್ಮೊಂದಿಗಿಲ್ಲ, ರಾಜ್‌ಕುಮಾರ್ ಅವರು ನಮ್ಮೊಂದಿಲ್ಲ. ಕನ್ನಡ ಸಿನಿಮಾ ನನ್ನನ್ನು ಹೆಚ್ಚು ಸೆಳೆಯುತ್ತಿಲ್ಲ. ಆಗಾಗ ಹಿಂದಿ ಸಿನಿಮಾಗಳನ್ನು ನೋಡ್ತೇನೆ. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಬಂದ ಅಥವಾ ಹಿಂದಿಗೆ ಬಂದ ಸಿನಿಮಾಗಳನ್ನು ಕೂಡ ನೋಡ್ತಾ ಇರ್ತೇನೆ. ಹೋದ ವಾರ ಬೆಂಗಳೂರಿನಲ್ಲಿ ನಾನು ನನ್ನ ಮಕ್ಕಳು ಮತ್ತು ಪತ್ನಿಯೊಂದಿಗೆ ದುರಂಧರ ಚಲನಚಿತ್ರವನ್ನು ನೋಡಿದೆ. ಈ ಬಗ್ಗೆ ಮಾತನಾಡಲಿದ್ದೇನೆ. ದುರಂಧರ ಅಂದರೆ ಸಮರ್ಥ ಅಂತ ಅರ್ಥ. ಸಮರ್ಥ, ಸವ್ಯಸಾಚಿ, ಎನ್ ಅಚೀವರ್. ಈ ಚಲನಚಿತ್ರ ನನಗೆ ಬಹಳ ಇಷ್ಟವಾಯಿತು. ಈ ಚಿತ್ರ ಇಷ್ಟವಾಗಲು ಅನೇಕ ಕಾರಣಗಳು ಇವೆ. ಮೊದಲನೇ ಕಾರಣ ಅಂತಂದರೆ, ಒಂದು ಕಲಾಕೃತಿಯಾಗಿ, ಒಂದು ಚಲನಚಿತ್ರವಾಗಿ ದುರಂಧರ್ ನನಗೆ ಬಹಳ ಇಷ್ಟವಾಯಿತು. ಈ ಚಿತ್ರದ ದೃಶ್ಯಗಳು, ನಟರ ಅಭಿನಯ, ನಿರ್ದೇಶಕನ ಚಾಕಚಕ್ಯತೆ, ಸಂಭಾಷಣೆಗಳು, ಹಾಡುಗಳು ಮತ್ತು ಈ ನಾಟಕದ ಈ ಸಿನಿಮಾದ ವಸ್ತು. ಈ ಸಿನಿಮಾ ವಸ್ತು ಮತ್ತು ಅಭಿನಯದ ಕಾರಣದಿಂದ ನನಗೆ ಹಿಡಿಸಿತ್ತು ಮತ್ತು ಅನೇಕ ಜನರು ಈ ಸಿನಿಮಾವನ್ನು ಇಷ್ಟಪಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಪ್ರತಿಯೊಂದರಲ್ಲೂ ರಾಜಕಾರಣಿಗಳು, ಕೆಲವು ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಪ್ರತಿಯೊಂದರಲ್ಲೂ ಮೂಗು ತೂರಿಸುತ್ತಾರೆ ಮತ್ತು ಅದಕ್ಕೆ ಒಂದು ರಾಜಕೀಯ ಮತೀಯ ಒಂದು ತಿರುವನ್ನು ಕೊಡಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಿನಿಮಾವನ್ನು ಕೂಡ ಅವರು ಅದೇ ದೃಷ್ಟಿಯಿಂದ ನೋಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಸುಮ್ಮನೆ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನೀವು ಈ ಸಿನಿಮಾವನ್ನು ನೋಡಿರಿ. ಖಂಡಿತವಾಗಿಯೂ ಈ ಸಿನಿಮಾ ನಿಮಗೆ ಇಷ್ಟವಾಗ್ತದೆ. ನಾನು 2 ಕಾರಣಗಳಿಗಾಗಿ ಈ ಸಿನಿಮಾವನ್ನು ತುಂಬ ಇಷ್ಟಪಟ್ಟೆ. ಮೊದಲನೇದು, ಒಂದು ಸಿನಿಮಾವಾಗಿ ದುರಂಧರ್ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದೆ. ಅದು ನಮಗೆ ಇಟ್ ಎಂಟರ್ಟೈನ್ಸ್ ಅಸ್ ಫುಲ್ಲಿ. ನಾವು ಕೊಟ್ಟ ಹಣಕ್ಕೆ ಮೋಸ ಆಗುವುದಿಲ್ಲ, ನಾವು ನೀಡಿದ ಸಮಯಕ್ಕೆ ಮೋಸ ಆಗುವುದಿಲ್ಲ. ಅದು ನಮ್ಮನ್ನು ತಣಿಸುತ್ತದೆ, ನಮಗೆ ಮನೋರಂಜನೆ ನೀಡುತ್ತದೆ ಮತ್ತು ಅದು ನಮ್ಮನ್ನು ಕೆರಳಿಸುವುದಿಲ್ಲ. ಒಂದು ಕಟು ವಾಸ್ತವವನ್ನು ಅರಿತುಕೊಳ್ಳಲು ನಮ್ಮನ್ನು ಸಿದ್ಧಗೊಳಿಸುತ್ತದೆ. ಇಟ್ ಪ್ರಿಪೇರ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಎ ವೆರಿ ಹಾರ್ಡ್ ರಿಯಾಲಿಟಿ ಅಬೌಟ್ ಇಂಡಿಯಾ. ಈ ವಾಸ್ತವ ಯಾವುದು ಅಂತಂದರೆ, ಇದು ಪಾಕಿಸ್ತಾನ ಪೋಷಿತ ಆತಂಕವಾದ. ಭಾರತ ಬಹಳ ವಿಚಿತ್ರವಾದ ದೇಶ. ಇದು ಬಹಳ ಶ್ರೇಷ್ಠವಾದ ದೇಶ, ಸಮೃದ್ಧವಾದ ದೇಶ, ವೇಗವಾಗಿ ಬೆಳೆಯುತ್ತಿರುವ ದೇಶ, ತನ್ನದೇ ಆದ ನಾಗರಿಕತೆಯನ್ನು ಹೊಂದಿರುವ ದೇಶ, ತನ್ನದೇ ಆದ ಸಾಹಿತ್ಯ, ಸಂಸ್ಕೃತಿ, ಕಲೆಯನ್ನು ಹೊಂದಿರುವ ದೇಶ. ಆದರೆ ಇಂತಹ ದೇಶದಲ್ಲಿ ಕೆಲವರು ಈ ದೇಶದ ವಿರುದ್ಧವಾಗಿ ಮಾತನಾಡುತ್ತಾರೆ, ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡುತ್ತಾರೆ, ಈ ದೇಶದ ಕಲೆ, ಸಾಹಿತ್ಯ, ಸಂಗೀತವನ್ನು ಅಲ್ಲಗಳೆಯುತ್ತಾರೆ, ಒಳ್ಳೆಯದನ್ನು ತಿರಸ್ಕರಿಸುತ್ತಾರೆ. ಇದೇ ಜನರು ಈಗ ದುರಂಧರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ದುರಂಧರ ಇದು ಭಾರತೀಯ ಸಿನಿಮಾ, ಭಾರತೀಯರಿಗಾಗಿ ಮಾಡಿದ ಸಿನಿಮಾ, ಭಾರತೀಯ ಜ್ವಲಂತ ಸಮಸ್ಯೆದ ಬಗೆಗಿರತಕ್ಕಂಥ ಒಂದು ಸಿನಿಮಾ. ಇಂಥ ಸಿನಿಮಾವನ್ನು ನೀವು ಕೆಲವರು ನೋಡುತ್ತಿಲ್ಲ ಮತ್ತು ಬಹಳ
ಅನಾಗರಿಕ ಹೇಳಿಕೆಗಳನ್ನು ಅವರು ನೀಡ್ತಾ ಇದ್ದಾರೆ. ದಿ ಸ್ಟೇಟ್ಮೆಂಟ್ಸ್ ದಟ್ ದಿ ಇಶ್ಯೂ ಆರ್ ನಾಟ್ ವೆರಿ ಸಿವಿಲೈಸ್ಡ್. ಧುರಂಧರದಲ್ಲಿ ಏನಿದೆ, ಇದು ಒಂದು ಅದ್ಭುತವಾದ ಸಿನಿಮಾ. ಅದ್ಭುತವಾದ ನಟನೆಯನ್ನು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಈ ಸಿನಿಮಾದ ನಾಯಕ ರಣಬೀರ್ ಸಿಂಗ್. ಆದರೆ ಈ ಸಿನಿಮಾದ ನಿಜವಾದ ಈ ಸಿನಿಮಾ ಓಡ್ತಾ ಇರೋದು ರಣಬೀರ್ ಸಿಂಗನ ಹೆಸರಿನಲ್ಲಿ ಅಲ್ಲ, ಅಕ್ಷಯ್ ಖನ್ನನ ಹೆಸರಿನಲ್ಲಿ. ಅಕ್ಷಯ್ ಖನ್ನಾ ಭಾಳ ಅದ್ಭುತ ನಟ ಎಂದು ಅನೇಕ ಭಾರತೀಯರಿಗೆ ಗೊತ್ತಿತ್ತು. ಆದರೆ ಅದನ್ನು ಸ್ವೀಕಾರ ಮಾಡುವ ಒಂದು ಹೊತ್ತು ಬಂದಿರಲಿಲ್ಲ. ಆ ಹೊತ್ತು ಈಗ ಬಂದಾಗಿದೆ. ಈ ಸಿನಿಮಾ ಹೇಗೆ ನೋಡಿ, ಅಕ್ಷಯ್ ಖನ್ನಾ ರೆಹಮಾನನ ಪಾತ್ರವನ್ನು ನಿಭಾಯಿಸಿದ್ದಾರೆ. ರೆಹಮಾನ್ ಒಬ್ಬ ಪಾಕಿಸ್ತಾನಿ ಆತಂಕವಾದಿ ಮತ್ತು ಭಾರತದಲ್ಲಿ ಆತಂಕವಾದವನ್ನು ಸೃಷ್ಟಿಸಿದವನು ಮತ್ತು ಭಾರತದ ವಿರುದ್ಧ ಕೆಲಸ ಮಾಡಿದವನು. ಭಾರತದ ವಿರುದ್ಧ ಕೆಲಸ ಮಾಡಿದ, ಭಾರತವನ್ನು ಸರ್ವನಾಶ ಮಾಡಲು ಪ್ರಯತ್ನಿಸಿದ ರೆಹಮಾನ್ನಂಥ ಪಾತ್ರದಲ್ಲಿ ಅಭಿನಯಿಸಿದ ಅಕ್ಷಯ್ ಖನ್ನನ ಅಭಿನಯವನ್ನು ನಾವು ಭಾರತೀಯರು ಮೆಚ್ಚಿಕೊಂಡಿದ್ದೇವೆ. ನಾವು ಆ ವಸ್ತುವನ್ನು ಸ್ವೀಕರಿಸುವುದಿಲ್ಲ, ಆದರೆ ಅಭಿನಯವನ್ನು ಸ್ವೀಕರಿಸಿದ್ದೇವೆ. ಇಂಥ ಒಂದು ಮನೋಧರ್ಮ ಭಾರತೀಯರಿಗಿದೆ. ಸಂಜಯ್ ದತ್ತನ ಪಾತ್ರವಾಗಲಿ, ಅಕ್ಷಯ ಖನ್ನನ ಪಾತ್ರವಾಗಲಿ, ಅಥವಾ ಅರ್ಜುನ್ ರಾಮ್ಪಾಲ್ನ ಪಾತ್ರವಾಗಲಿ, ದೇ ಹ್ಯಾವ್ ಪ್ಲೇಡ್ ಎ ನೆಗೆಟಿವ್ ರೋಲ್ಸ್. ರಣಬೀರ್ ಸಿಂಗ್ ಭಾರತೀಯ ಒಬ್ಬ ಅಧಿಕಾರಿ. ಭಾರತದ ಸಲುವಾಗಿ ಏನೆಲ್ಲ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸುವ ಪಾತ್ರವನ್ನು ರಣಬೀರ್ ಸಿಂಗ್ ನಿಭಾಯಿಸಿದ್ದಾನೆ. ಆದರೆ ರಣಬೀರ್ ಸಿಂಗ್ ನಮ್ಮ ಮನಸ್ಸನ್ನು ಗೆದ್ದಿಲ್ಲ. ಅಕ್ಷಯ್ ಖನ್ನಾ ನಮ್ಮ ಮನಸ್ಸನ್ನು ಗೆದ್ದಿದ್ದಾನೆ. ವಾಟ್ ಎನ್ ಆ್ಯಕ್ಟಿಂಗ್! ಎಂಥ ಅಭಿನಯ! ಮನೋಜ್ಞ ಅಭಿನಯ, ಅದ್ಭುತವಾದ ಅಭಿನಯ. ನಾನು ಬೆಂಗಳೂರಿನಲ್ಲಿ ಈ ಸಿನಿಮಾ ನೋಡುವಾಗ ಸುಮಾರು 40-50 ಜನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಿದ್ದರು. ಅವರು ನಮ್ಮೊಂದಿಗೆ ಕುಳಿತುಕೊಂಡು ಸಿನಿಮಾವನ್ನು ನೋಡಿದರು, ಅದನ್ನು ಎಂಜಾಯ್ ಮಾಡಿದರು, ಆ ಡೈಲಾಗ್ಸ್ಗಳನ್ನು ಮೆಚ್ಚಿಕೊಂಡ್ರು. ಆಮೇಲೆ ಭಾರತದ ವಿರುದ್ಧ ಪಾಕಿಸ್ತಾನ ನಡೆಸಿರುವ ಈ ಅನೇರ ಯುದ್ಧವನ್ನು ಅವರು ಸಹಿಸ್ಕೊಂಡಿಲ್ಲ. ಹೀಗಿದ್ದರೂ ಕೂಡ ಈ ಸಿನಿಮಾ ಪಾಕಿಸ್ತಾನದ ವಿರುದ್ಧವಾಗಿದೆ, ಇದನ್ನು ನಾವು ನೋಡಬಾರ್ದು ಎಂಬ ಅಭಿಪ್ರಾಯಗಳು ಭಾರತದಲ್ಲಿ ಬರುತ್ತಿರುವುದು ಅತ್ಯಂತ ಖೇದಕರ ವಿಷಯ. ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ಸಿನಿಮಾವನ್ನು ಬ್ಯಾನ್ ಮಾಡಿದ್ದಾರೆ. ಎಸ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸರಿಯೋ ತಪ್ಪೋ ನಾನು ಹೇಳೋದಿಲ್ಲ, ಬಟ್ ದೇ ಹ್ಯಾವ್ ಅ ರೀಸನ್. ಆದರೆ ಭಾರತೀಯರು ಈ ಸಿನಿಮಾವನ್ನು ವಿರೋಧಿಸೋದಕ್ಕೆ ಏನು ಕಾರಣ? Do some Indians who oppose this movie have any solid reason to oppose it? ಪಾಕಿಸ್ತಾನದ ವಿರುದ್ಧ ಈ ಸಿನಿಮಾ ಮಾತನಾಡಿದರೆ ಅದು ಭಾರತೀಯ ಅಲ್ಪಸಂಖ್ಯಾತರ ವಿರುದ್ಧ ಮಾತನಾಡಿದಂತೆಯೇ. ಭಾರತೀಯ ಅಲ್ಪಸಂಖ್ಯಾತರೇ ಈ ಮಾತನ್ನು ಹೇಳುತ್ತಿಲ್ಲ, ಆದರೆ ನಮ್ಮವರೇ ಅಂದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಜನರು ಇಂಥ ಮಾತುಗಳನ್ನು ಆಡ್ತಾ ಇರ್ತಾರೆ. ಇದು ಬಹಳ ಖಂಡನೀಯ, ವಿಷಾದನೀಯ. ದೇಶದ ವಿರುದ್ಧ ಯಾರೇ ಮಾತನಾಡಿದರೂ ಅದನ್ನು ದೇಶ ಬಾಂಧವರು ಸಹಿಸಿಕೊಳ್ಬಾರ್ದು. ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರವಾಗಲಿ ಸಹಿಸಿಕೊಳ್ಬಾರ್ದು. ಭಾರತವನ್ನು ಪ್ರೀತಿಸುವವರು ಭಾರತದಲ್ಲಿರಬೇಕು. ಭಾರತದ ಒಗ್ಗಟ್ಟನ್ನು ಒಪ್ಪುವವರು, ಭಾರತದ ಸಾರ್ವಭೌಮತ್ವವನ್ನು ಒಪ್ಪುವವರು, ಭಾರತೀಯ ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಪ್ರದಾಯ, ಪರಂಪರೆ, ಆಚರಣೆ ಇವುಗಳನ್ನು ಒಪ್ಪುವವರು ಇಲ್ಲಿರಬೇಕು. ಕೇವಲ ಒಂದು ಸಮುದಾಯದ ಆಚರಣೆಗಳನ್ನಂತ ನಾನು ಹೇಳೋದಿಲ್ಲ, ಎಲ್ಲ ಭಾರತೀಯ ಆಚರಣೆಗಳನ್ನು, ಇಲ್ಲಿಯ ವೈವಿಧ್ಯತೆಯನ್ನು, ಇಲ್ಲಿಯ ಬಹುತ್ವವನ್ನು, ಇದನ್ನೆಲ್ಲ ಒಪ್ಕೊಳ್ಬೇಕು. ಆದರೆ ಈ ಎಲ್ಲ ವೈವಿಧ್ಯತೆಯ ಹಿಂದೆ, ಬಹುತ್ವದ ಹಿಂದೆ, ಈ ವಿವಿಧತೆಯ ಹಿಂದೆ ಒಂದು ತತ್ವ ಇದೆ, ಒಂದು ಸಿದ್ಧಾಂತ ಇದೆ, ಒಂದು ತತ್ವ ಇದೆ, ಒಂದು ನಂಬಿಕೆ ಇದೆ, ಒಂದು ಜೀವನ ಶೈಲಿ ಇದೆ. ಅದನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಅದೇ ಭಾರತೀಯ. ಭಾರತವನ್ನು ಪ್ರೀತಿಸುವವರು ಧುರಂಧರ ಸಿನಿಮಾವನ್ನು ಪ್ರೀತಿಸುತ್ತಾರೆ ಎಂಬ ಹೇಳಿಕೆಯನ್ನು ನಾನು ನೀಡುತ್ತಿಲ್ಲ. ಆದರೆ ಭಾರತವನ್ನು ಪ್ರೀತಿಸುವವರು ಧುರಂಧರ ಸಿನಿಮಾವನ್ನು ನೋಡಿದರೆ ನೀವು ಹೆಚ್ಚು ತೀವ್ರವಾಗಿ ಈ ದೇಶವನ್ನು
ಈ ದೇಶದ ನಾಗರಿಕತೆಯನ್ನು, ಈ ದೇಶದ ಜನರನ್ನು ಇಷ್ಟಪಡ್ತೀರಿ ಮತ್ತು ಪ್ರೀತಿಸ್ತೀರಿ. ದಯವಿಟ್ಟು ಸ್ನೇಹಿತರೆ, ದಯವಿಟ್ಟು ಈ ಸಿನಿಮಾವನ್ನು ನೀವು ನೋಡಿ. ಈ ಸಿನಿಮಾವನ್ನು ನೀವು ನೋಡಿದರೆ ನನ್ನ ಎಲ್ಲ ಮಾತುಗಳನ್ನು ನೀವು ಒಪ್ಪಿಕೊಳ್ಳುತ್ತೀರಿ. ನಾವೆಲ್ಲರೂ ಭಾರತೀಯರಾಗಿರೋಣ, ಭಾರತವನ್ನು ಪ್ರೀತಿಸೋಣ, ಭಾರತವನ್ನು ಪ್ರೀತಿಸೋರ ಜೊತೆ ಸಖ್ಯವನ್ನು ಬೆಳೆಸೋಣ. ಭಾರತ ವಿರೋಧಿಗಳನ್ನು ಯಾವ ಕಾರಣಕ್ಕೂ ನಾವು ಸಹಿಸಿಕೊಳ್ಬಾರ್ದು. ಎಲ್ಲರಿಗೂ ನಮಸ್ಕಾರ.